ಇದು ದೇವಕಿ ಅವ್ರ ಮನೆ ಅಲ್ವಾ? ಇಲ್ಲ ಸರ್. ಹಾಂ ಹೌದು. ಅಂದರೆ ಇದು ನಮ್ಮಣ್ಣ ವಿದ್ಯಾಧರನ್ ಮನೆ. ದೇವಕಿ ನನ್ನ ತಂಗಿ. ಮನೇಲಿ ಯಾರೂ ಇಲ್ವಾ? ಇಲ್ಲ. ಮನೇಲಿ ಯಾರೂ ಇಲ್ಲದಿದ್ದಾಗ ಒಳಗೆ ಬರೋದು ಸಭ್ಯತೆ ಅಲ್ಲ. ಎನಿವೇಸ್, ಐ ಆಮ್ ಇನ್ಸ್ಪೆಕ್ಟರ್ ಅವಿನಾಶ್. ಎಂಕ್ವೈರಿ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಹೆಸರು? ನಿವೇದಿತಾ ಅಂತ. ಏನು ಕೆಲಸ ಮಾಡ್ತಾ ಇದ್ದೀರಾ? ಸ್ಯಾಮ್ಸಂಗ್ ಕಂಪ್ನಿಲಿ ಪರ್ಸನಲ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ದೇವಕಿ ಇಲ್ಲಿಲ್ವಾ? ಹಾಂ ಇಲ್ಲ ಸರ್, ಮುಂಬೈಯಲ್ಲಿದ್ದಾಳೆ. ಮುಂಬೈನಲ್ಲ? ಓಕೆ, ಅವ್ರ ಫೋನ್ ನಂಬರ್ ಮತ್ತು ಅಡ್ರೆಸ್ ಕೊಡಿ. ಹೋಗಲಿ, ಅವ್ರು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಅದು ಗೊತ್ತಿಲ್ಲ ಸರ್. ರೀ, ನೀವು ಅವ್ರ ಅಕ್ಕ ಅಲ್ವಾ? ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ಅಥವಾ ಬೇಕು ಅಂತ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಇಲ್ಲ ಸರ್, ಅದು ನಮ್ಮ ಅತ್ತಿಗೆಗೆ ಮಾತ್ರ ಗೊತ್ತು. ಈ ಮನೇಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ? 6 ವರ್ಷ. ಮದುವೆ ಆಗಿದೆಯಾ ನಿಮಗೆ? ಅದ್ರಲ್ಲಿ ಬೇಸರ ಮಾಡ್ಕೊಳ್ಳೋಂಥದ್ದು ಏನಿದೆ? ದೇವಕಿಗೆ ಮದುವೆ ಆಗಿದೆಯಾ? ಇಲ್ಲ ಸರ್, ನನ್ನ ಮದುವೆ ಆಗಿಲ್ಲ ಅಂತ ಅವಳ ಮದುವೆನೂ ಆಗಿಲ್ಲ. ಅವಳನ್ನ ಮದುವೆ ಆಗೋದಕ್ಕೆ ಅವಳ ಬಾಯ್ ಫ್ರೆಂಡ್ ರೆಡಿ ಇದ್ದಾನೆ, ಆದರೆ ನಾನೇ ಅಡ್ಡಿ ಆಗಿದ್ದೀನಿ. ಓಹೋ, ದೇವಕಿ ಬಾಯ್ ಫ್ರೆಂಡ್ ಹೆಸರೇನು? ವಾಸು ಅಂತ. ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಈಗ ಇಲ್ಲೇ ಬಂದಿದ್ದಾನೆ. ದೇವಕಿ ಬರಲಿ ಅಂತ ಕಾಯ್ತಾ ಇದ್ದಾನೆ ಸರ್. ನಿಮ್ದು ಇದೇ ಊರಾ? ಇಲ್ಲ ಸರ್, ನಮ್ಮೂರು ಹಳೇಬೀಡು. ದೇವಸ್ಥಾನದ ಪಕ್ಕದಲ್ಲಿ ಕೆರೆಗೆ ಹೋಗೋ ದಾರಿ ಇದೆಯಲ್ಲ, ಅಲ್ಲಿ ನಮ್ಮ ಹೋಟ್ಲಿದೆ. ನಮ್ಮ ಅಪ್ಪ ಅಮ್ಮ ಆ ಹೋಟ್ಲು ನಡೆಸ್ತಾರೆ. ಅವ್ರ ಹೆಸರು? ಜನಾರ್ದನ್ ಮತ್ತು ಸೀತಾ ಅಂತ. ಸೊ ದೇವಕಿ ವಿಚಾರ ಮಾತಾಡಬೇಕು ಅಂದರೆ ನಿಮ್ಮ ಅಣ್ಣ ಅತ್ತಿಗೆ ಬರಲೇಬೇಕಲ್ವಾ? ನಿಮ್ಮ ಅತ್ತಿಗೆನೂ ಕೆಲಸಕ್ಕೆ ಹೋಗ್ತಾರಾ? ಹೌದು ಸರ್, ಸ್ವಾಸ್ ಅಂತ ಪ್ರೈವೇಟ್ ಫರ್ಮು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಓಹೋ, ಸ್ವಾಸ್. ಮಂಗಳಾ ಪ್ರಿಯದರ್ಶಿನಿ ಗೊತ್ತು ಬಿಡಿ. ನಿಮ್ಮ ಅತ್ತಿಗೆ ಸಾಯಂಕಾಲ 6 ಗಂಟೆಗೆ ಬಂದಿರ್ತಾರಲ್ಲ, ಅವ್ರು ಬಂದಾಗಲೇ ಬರ್ತೀನಿ ನಾನು. ಹಾಂ ಹೌದು ಸರ್. ಕಂಪ್ಲೇಂಟ್ ಏನು ಅಂತ ತಿಳ್ಕೊಳ್ಬೋದಾ? ನಾನು ಅವ್ರ ಅಕ್ಕ, ಮನೆಗೆ ಹಿರಿಯಳು. ವಿದ್ಯಾಧರ ನಮ್ಮ ದೊಡ್ಡಪ್ಪನ ಮಗ ಸರ್. ನನಗೆ ವಿಷಯ ಗೊತ್ತಾದರೆ ಚೆನ್ನಾಗಿರುತ್ತೆ. ನೋಡಿ, ದೇವಕಿ ಯಾರೋ ದಂಪತಿಗಳಿಗೆ ಮೋಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ಮೋಸನಾ? ಹೌದು, ಅವ್ರಿಗೆ ಮಕ್ಕಳಿಲ್ಲ. ಬಾಡಿಗೆ ತಾಯಿ ಆಗ್ತೀನಿ ಅಂತ ಒಪ್ಪಿ ಹಣ ತಗೊಂಡು ಈಗ ಮಗು ಆದರೂ ಅವ್ರಿಗೆ ಕೊಟ್ಟಿಲ್ಲ.